ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಬಂದಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ ಅಧಿಕಾರ ಹಣ ದುರ್ಬಳಕೆ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಅಧಿಕಾರ ಹಣ ದುರ್ಬಳಕೆಯ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಶಾಸಕ ತನ್ವೀರ್ ಸೇರ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಟಿಪ್ಪು ವಕ್ಫ್ ಕಮಿಟಿ ಅಧ್ಯಕ್ಷ ತನ್ವೀರ್ ಸೇಠ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಅಕ್ರಮ ಎಸಗುತ್ತಿರುವಂತಹ ಟಿಪ್ಪು ಶಹೀದ್ ವಕ್ಫ್ ಎಸ್ಟೇಟ್ ವಿರುದ್ಧ ಗಂಭೀರ ಆರೋಪ. ಶ್ರೀರಂಗಪಟ್ಟಣದ ಗುಂಬಸ್ನ ಟಿಪ್ಪು ಶಹೀದ್ ವಕ್ಫ್ ಎಸ್ಟೇಟ್ನ ಕಮಿಟಿ ಹಾಗೂ ಸಾಮಾಜಿಕ ಹೋರಾಟಗಾರ ಅಲೀಂ ಉಲ್ಲಾ ಶರೀಫ್ ಆರೋಪ ಮಾಡ್ತಾ ಇರುವಂತದ್ದು. ಕಮಿಟಿಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಬೈಲಾ ನಿಯಮ ಉಲ್ಲಂಘನೆಯಾಗಿದೆ. ಬೈಲಾ ಪ್ರಕಾರ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗೆ 3 ವರ್ಷ ಅಧಿಕಾರ, 3 ವರ್ಷದಂತೆ 2 ಅವಧಿಗೆ ಮಾತ್ರ ಅಧಿಕಾರ ಎಂದು ಆರೋಪ ಕೇಳಿ ಬರ್ತಾ ಇದೆ. ಸರ್ಕಾರ ಸ್ಪಂದಿಸದಿದ್ರೆ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೇವೆ ಅಂತ ಈಗ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಟಿಪ್ಪು ವಕ್ಫ್ ಎಸ್ಟೇಟ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬರ್ತಾ ಇದ್ದು, ಮಂಡ್ಯದ ಶ್ರೀರಂಗಪಟ್ಟಣದ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ ಅಧಿಕಾರ ಹಣ ದುರ್ಬಳಕೆ ಮಾಡಿರುವ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಶಾಸಕ ತನ್ವೀರ್ ಸೇರ್ ವಿರುದ್ಧ ಈಗ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದ್ದು, ಟಿಪ್ಪು ವಕ್ಫ್ ಕಮಿಟಿ ಅಧ್ಯಕ್ಷ ತನ್ವೀರ್ ಸೇರ್, ಕಾರ್ಯದರ್ಶಿ ಇಫ್ರಾನ್ ವಿರುದ್ಧ ಭ್ರಷ್ಟಾಚಾರ ಹಾಗೂ ಅಧಿಕಾರ ದುರ್ಬಳಕೆ ವಿರುದ್ಧ ತಿರುಗಿ ಬಿದ್ದು ಮುಸ್ಲಿಮರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅಕ್ರಮ ಎಸಗುತ್ತಿರುವಂತಹ ಟಿಪ್ಪು ಶಹೀದ್ ವಕ್ಫ್ ಎಸ್ಟೇಟ್ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇದೆ. ಶ್ರೀರಂಗಪಟ್ಟಣದ ಗುಂಬಸ್ನ ಟಿಪ್ಪು ಶಹೀದ್ ವಕ್ಫ್ ಎಸ್ಟೇಟ್ನ ಕಮಿಟಿ ಸಾಮಾಜಿಕ ಹೋರಾಟಗಾರ ಅಲೀಂ ಉಲ್ಲಾ ಶರೀಫ್ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಕಮಿಟಿಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಬೈಲಾ ನಿಯಮ ಉಲ್ಲಂಘನೆಯಾಗಿದೆ. ಬೈಲಾ ಪ್ರಕಾರ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ 3 ವರ್ಷ ಅಧಿಕಾರ, 3 ವರ್ಷದಂತೆ 2 ಅವಧಿಗೆ ಮಾತ್ರ ಅಧಿಕಾರ ಇತ್ತು ಅಂತ ಈಗ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಶಾಸಕ ತನ್ವೀರ್ ಸೇಠ್ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಭ್ರಷ್ಟಾಚಾರ ಅಲ್ಲಿ ನಡೀತಾ ಇದೆ. ಟಿಪ್ಪು ವಕ್ಫ್ ಎಸ್ಟೇಟ್ ನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಅಲ್ಲಿ ಕಂಡು ಬರ್ತಾ ಇದೆ. ಮಂಡ್ಯದ ಶ್ರೀರಂಗಪಟ್ಟಣದ ಶಹೀದ್ ಟಿಪ್ಪು ವಕ್ಫ್ ಎಸ್ಟೇಟ್ ಅಧಿಕಾರ ಹಣ ದುರ್ಬಳಕೆ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಇವಾಗ 3-3.5 ವರ್ಷದಿಂದ ನಾನು ಮೈಸೂರು ವಕ್ಫ್ ಬೋರ್ಡ್, ಪರ್ಟಿಕ್ಯುಲರ್ಲಿ ಮೈಸೂರು ವಕ್ಫ್ ಬೋರ್ಡು ನೋಡ್ತಾ ಇದ್ದೀನಿ. ಆಮೇಲೆ ಅದರ ಜೊತೆಯಲ್ಲಿ ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಆ ಒಂದು ವಕ್ಫ್ ಕಮಿಟಿ ಅದು ಮಂಡ್ಯ ಡಿಸ್ಟಿಕ್ ವಕ್ಫ್ ಬೋರ್ಡ್ಗೆ ಸೇರಿದ್ದು. ಅದರ ಬಗ್ಗೆನೂ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಏನಾಗಿದೆ ಅಂತ ಸರ್ ಇವಾಗ ಹೌದಾ, ಇದು ಏನಿದೆ ಅಂದರೆ ಅಲ್ಲಿ ಒಂದು ಕಮಿಟಿ ಇದೆ. ಕಮಿಟಿ ಒಂದು ರಚನೆ ಮಾಡ್ಕೊಂಡು ಹೋಗ್ತಾವ್ರೆ. ಆ ಕಮಿಟಿ ಬಗ್ಗೆನೂ ನಾನು ನೋಡೋಕೆ ಹೋಗ್ತೀನಿ. ಇವಾಗ ಒಂದು 4-5-6 ತಿಂಗಳ ಹಿಂದ್ಗಡೆ ಡಾಕ್ಯುಮೆಂಟ್ ಸಿಗ್ತದೆ. 3 ವರ್ಷದ್ದು ಪ್ರಯತ್ನ ಆದಮೇಲೆ 4 ತಿಂಗಳ ಹಿಂದ್ಗಡೆ ಸಿಗ್ತದೆ. ಆ ಪೇಪರ್ಸ್ನಲ್ಲಿ ನಾನು ನೋಡೋಕೆ ಹೋಗ್ತೀನಿ. ಇದು ಬೈಲಾಸ್ ಕಾಪಿ. ಇದು ಈ ಬೈಲಾಸ್ನಲ್ಲಿ ಸೆಕ್ರೆಟ್ರಿ ಪೋಸ್ಟ್ಗೆ ಸ್ಪೆಸಿಫಿಕ್ ನಾನು ನೋಡ್ತೀನಿ. ನಮಗೆ ಚಿಂತೆ ಇರೋದು ಫಸ್ಟ್ ಪ್ರಿಫರೆನ್ಸ್ನಲ್ಲಿ ಸೆಕ್ರೆಟ್ರಿ ಪೋಸ್ಟು. ಈ ಸೆಕ್ರೆಟ್ರಿ ಪೋಸ್ಟ್ನಲ್ಲಿ ನಾವು ನೋಡೋಕೆ ಹೋಗ್ತೀವಿ. ಇಲ್ಲಿ ಯಾರೋ XYZ ಕೂತಿರ್ತಾರೆ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಆಫ್ ಕಮಿಟಿನಲ್ಲಿ 6ನೇ ಕ್ಲಾಸ್ನಲ್ಲಿ ಎನಿ ಒನ್ ಮೆಂಬರ್ ಆಫ್ ದಿ ಕಮಿಟಿ ಶಾಲ್ ಬಿ ದಿ ಎಕ್ಸ್ ಅಫಿಷಿಯೋ ಸೆಕ್ರೆಟ್ರಿ ಆಫ್ ದಿ ಕಮಿಟಿ ಅಂತ ಇರ್ತದೆ. ಇದು ನಾವು ನೋಡ್ತೀವಿ. ನೋಡಾದ್ಮೇಲೆ ಯಾರಿದು ಕೂತಿರೋದು ಏನಂತ ಹೇಳಿಬಿಟ್ಟು ನಾವು ವಿಚಾರಣೆ ಮುಂಚೆನೋ ವರ್ಷದಿಂದನೂ ನಾನು ನೋಡ್ಕೊಂಡು ಬರ್ತಾ ಇರ್ತೀನಿ. ಆಮೇಲೆ ಇವ್ರದ್ದು ಪ್ರೂಫ್ಸ್ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನಾವು ಇವ್ರಿಗೆ ಒಂದು ಕ್ವಶನ್ ಹಾಕ್ತೀವಿ RTIನಲ್ಲಿ. ಇಲ್ಲಿ ಎಕ್ಸ್ ಅಫಿಷಿಯೋ ಸೆಕ್ರೆಟ್ರಿ ಅಂತ ಇರ್ತಾರೆ. ನೀವು ಇಲ್ಲಿ ಸರ್ವಿಂಗ್ ಮಾಡ್ತಾಯಿದ್ರಿ ಪೋಸ್ಟು, ವಾಟ್ ಆರ್ ಯುವರ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ ಅಂತ ಕೊಡಿ ಅಂತ ಕೇಳಕ್ಕೆ ಹೋದರೆ ನಾನು ಹನೋರಿಯಮ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಇವ್ರಿಗೆ ಹನೋರಿಯಮ್ನಲ್ಲಿ ಕುಂಡಿಸೋರು ಯಾರು ಸರ್? ಪ್ರಶ್ನೆ ಅಲ್ಲಿ ಬರ್ತದೆ. ಇಲ್ಲಿ ಬೈಲಾಸ್ನಲ್ಲಿ ಇಂಥವ್ನು ಕೂತ್ಕೋಬೇಕು ಅಂತ ಇದ್ದಾರೆ. ಇವನು ನಾನು ಫ್ರೀಯಾಗಿ ಹಾನೋರಿಯಮ್ ಮೀನ್ಸ್ ಫ್ರೀ ಸರ್ವೀಸು. ನಿಮಗೆ ಯಾರಪ್ಪ ಅಷ್ಟೊಂದು ಅಧಿಕಾರ ಕೊಟ್ಟಿದ್ದು ಫ್ರೀ ಸರ್ವೀಸ್ ಮಾಡ್ಕೊಂಡು ಹೋಗಿ ಅಂತ? ಏನು ನಿಮ್ಮ ಇದು ಕೇಳಕ್ಕೆ ಹೋದರೆ, ಲೋಕಲ್ಸ್ ಕೇಳಕ್ಕೆ ಹೋದರೆ ನಮ್ಮ ಪಿತರಿ ಜೊತೆ ಆಸ್ತಿ ಇದು ಅಂತಾನೆ. ಏನು ಡಬ್ಬಲ್ಕೆದು ಆನ್ಸರ್ಸ್ ಎಲ್ಲ ಡಬ್ಬಲ್ಕೆ ಮಾಡ್ಕೊಳ್ಳೋದು. ಜವಾಬ್ದಾರಿಯಿಂದ ಜವಾಬ್ ಕೊಡಲ್ಲ. ಏನೇನು ಬೇಕು ನನಗೆ ಬೈ ಫೋರ್ಸು ಹುಕ್ ಆರ್ ಕುರುಕ್ ಜನಕ್ಕೆ, ಲೋಕಲ್ ಜನಕ್ಕೆ ಸರ್ವೈ ಮಾಡೋಕ್ಕೇ ಕಷ್ಟ ಮಾಡಿಬಿಟ್ಟವ್ರೆ. ಅದು ಬೇರೆ ವಿಚಾರ. ಅದು
ನಮಗೆ ಇದರ ಪ್ರಕಾರ ನಮಗೆ ಭಾಳ ಚಿಂತೆ.